ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಟ್ರೇಡ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸಿವಿಲ್ PSI 545 ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ಒಂದು ಮಾಹಿತಿಯನ್ನು ಇದೀಗ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿನ್ನೆ ತಾನೇ ಅಧಿಕೃತವಾಗಿ ಅಫಿಷಿಯಲ್ ಕೀ ಆನ್ಸರ್ಸ್ ಪ್ರಕಟವಾಗಿರುವಂಥದ್ದು. ಅದರ ಪ್ರಕಾರ ನಿಮಗೆ ಯಾವುದಾದ್ರೂ ಆನ್ಸರ್ ತಪ್ಪು ಅನಿಸಿದ್ರೆ ನೀವು ಸರ್ಕಾರಕ್ಕೆ KE ಅವ್ರಿಗೆ ಇದು ರಾಂಗ್ ಆಗಿದೆ ಕ್ವಶನ್ ಅಂತ ಆಕ್ಷೇಪಣೆ ಸಲ್ಲಿಸೋಕ್ಕೆ ಕೆಲವು ದಿನಗಳ ಟೈಮನ್ನು ಕೊಟ್ಟಿದ್ದಾರೆ ನಿಮಗೆ. ಅದು ಗೌರ್ಮೆಂಟ್ ಬುಕ್ಕಲ್ಲಿ ಇರಿದ್ರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಫ್ರೆಂಡ್ಸ್, ಇಲ್ಲಾಂದರೆ ಅವರು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿರುವಂಥದ್ದು. ಇನ್ನು ನಿನ್ನೆ ಕೀ ಆನ್ಸರ್ಸ್ ನೋಡಿದ್ಮೇಲೆ ನಿಮ್ಮ ಅಂಕಗಳು ಎಷ್ಟು ಅಂತ ಬಂದಿರಬಹುದು. ಅದರ ಮೇಲೆ ಒಂದು ಪೋಲ್ನ ಪ್ರತಿಷ್ಠಿತ ಚಾನಲ್ ಒಂದು ನಡೆಸಿತ್ತು. ಅದರ ಆಧಾರದ ಮೇಲೆ ನಾನು ನಿಮಗೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಅಧಿಕೃತ ಅಲ್ಲ, ಒಂದು 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದಂತಹ ಒಂದು ಪೋಲ್ನ ಒಂದು ಮಾಹಿತಿಯಾಗಿರುತ್ತೆ ಫ್ರೆಂಡ್ಸ್. ಆದ್ದರಿಂದ ನೀವು ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ರತಿಯೊಬ್ಬರು ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿನ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಪರೀಕ್ಷೆಯನ್ನು ಟೋಟಲು 54,000 ಅಭ್ಯರ್ಥಿಗಳು ಬರೀಬೇಕಾಗಿತ್ತು. ಇದು ರೀ ಎಕ್ಸಾಮ್ ಆಗಿರೋದ್ರಿಂದ ಫಿಸಿಕಲ್ ಆಗಿ ಸೆಲೆಕ್ಟ್ ಆಗಿರೋರು ಅಷ್ಟು ಜನ, ಅದು ಅಕ್ರಮವಾಗಿ ಮತ್ತು ರೀ ಎಕ್ಸಾಮ್ಗೆ ಬರೆದಂಥ ಅಭ್ಯರ್ಥಿಗಳ ಸಂಖ್ಯೆ 36,000 ಪ್ಲಸ್ ಮಾತ್ರ ಅಭ್ಯರ್ಥಿಗಳು ಬರೆದಿರುವಂಥದ್ದು. 36,000 ಸಮಥಿಂಗ್ ಅಷ್ಟೇ ಫ್ರೆಂಡ್ಸ್. ಅಲ್ಲಿಗೆ 14,000ರಿಂದ 15,000 ಪ್ಲಸ್ ಎಕ್ಸಾಮ್ ಬರೆದಿಲ್ಲ ಫ್ರೆಂಡ್ಸ್ ವಿದ್ಯಾರ್ಥಿಗಳು. ಆದ್ದರಿಂದ ಕಟ್ ಆಫ್ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಅಂದರೆ ಕ್ವಶನ್ ಪೇಪರ್ನ ನೀವು ನೋಡ್ಬೋದು. ಹೋದ ಸಲ KS ಲೆವೆಲ್ಗೆ ಕ್ವಶನ್ ಪೇಪರ್ ತೆಗೆದಿದ್ರು, ಈ ಸಲ PSI ಲೆವೆಲ್ಗಂತೂ ಇರಲಿಲ್ಲ ಫ್ರೆಂಡ್ಸ್. ಇದು PC ಲೆವೆಲ್ಗೆ ಡಿ ಗ್ರೂಪ್ ಲೆವೆಲ್ಗಿತ್ತು ಫ್ರೆಂಡ್ಸ್. ಯಾಕೆಂದರೆ ಒನ್ ಲೈನರ್ ಫುಲ್ಲು ಒನ್ ಲೈನರ್ ಕ್ವಶನ್ನೇ ಕೇಳಿರುವಂಥದ್ದು, ಅದರಲ್ಲೂ ಟ್ರಿಕಿ ಕ್ವಶನ್ನ ಕೇಳಿರುವಂಥದ್ದು ಫ್ರೆಂಡ್ಸ್. ಆದ್ದರಿಂದ ಇದು ಅಭ್ಯರ್ಥಿಗಳ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಅವರ ಉತ್ತರದ ಮೇಲೆ ನಾನು ನಿಮಗೆ ಕಟ್ ಆಫನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಹಿತಿನ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಅಭ್ಯರ್ಥಿಗಳಿಗೆ ಮತ ನೀಡಿ ಹಾಕಿರುವಂಥ ಪೋಲ್ ಆಗಿರುತ್ತೆ. ಇದು ಯಾವುದೇ ಇದಲ್ಲ, ಆದರೂ ಇದು ಅಂದಾಜು ಮಾತ್ರ ಫ್ರೆಂಡ್ಸ್. ಇಷ್ಟೇ ನಿಲ್ಲಬಹುದು ಅಂತ ಒಂದು ಅಂದಾಜು ಮಾತ್ರ. ಇಷ್ಟೇ ನಿಲ್ಲುತ್ತೆ ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ಇದು ಒಂದು ಅಂದಾಜು ಮಾತ್ರ. GM 160 ಪ್ಲಸ್ ನಿಲ್ಬೋದು. ಯಾಕೆಂದರೆ ಟ್ರಾನ್ಸ್ಲೇಷನು ಮತ್ತು ಇದು ಸುಲಭವಾಗಿರೋದ್ರಿಂದ ಪ್ರಬಂಧನೂ ಒಂದು ಲೆವೆಲ್ಗೆ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದ್ದರಿಂದ ಪೇಪರ್ 1 30 ಪ್ಲಸ್ ಮಾಡಿರುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ್ದರಿಂದ ಒಂದು ಲೆವೆಲ್ಗೆ ಸ್ಕೋರ್ ಆಗ್ಬೋದು ಫ್ರೆಂಡ್ಸ್. 160 ಪ್ಲಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್ GM ಅವ್ರಿಗೆ. ಇದು GM ಅವ್ರಿಗೆ ನಾನು ಹೇಳ್ತಿರುವಂಥದ್ದು ಫ್ರೆಂಡ್ಸ್. 160 ಪ್ಲಸ್ ಏನಾರು ತೆಗೆದಿದ್ರೆ ಅಂದರೆ ನಿಮ್ದು ಯಾವುದೇ ಕ್ಯಾಟಗರಿ ಬೇಡ, ಡೈರೆಕ್ಟ್ ನೀವು GM ಅಲ್ಲೇ ಸೆಲೆಕ್ಷನ್ ಆಗ್ತೀರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಅದು ಬಿಟ್ಟು ಹೈಯೆಸ್ಟ್ ಕಟಿಂಗ್ ನಿಲ್ಲೋದು 3A ಅವ್ರಿಗೆ ಫ್ರೆಂಡ್ಸ್. 155 ಪ್ಲಸ್ ಇಷ್ಟು ತೆಗೆದಿದ್ರೆ ನೀವು 3A ಅವರು ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಒಂದೆರಡು ಅಂಕ ಹತ್ತಾಗಿದ್ದಾಗ ಆಗ್ಬೋದು, ಯಾಕೆಂದರೆ ನಿಮ್ಮದು ಕನ್ನಡ ಮೀಡಿಯಮು, ರೂರಲ್ಲು, PDP ಇವೆಲ್ಲ ಇದ್ದರೆ ಸ್ವಲ್ಪ ಒಂದೆರಡು ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು ಫ್ರೆಂಡ್ಸ್. ಇನ್ನು 3B ಅವ್ರಿಗೆ ನೋಡಿದ್ರೆ ನೋಡಿ ಫ್ರೆಂಡ್ಸ್, 154 ಪ್ಲಸ್ ಇವ್ರದ್ದು ಕೂಡ ರೂರಲ್ ಮತ್ತು ಕನ್ನಡ ಮೀಡಿಯಮ್, ಇದರಿಂದ ಆಚೆ ಈಚೆ ಆಗ್ಬೋದು ಫ್ರೆಂಡ್ಸ್. ಇನ್ನು ಅದೇ ರೀತಿ 2A ಅವ್ರಿಗೆ ನೋಡೋದಾದರೆ 150 ಪ್ಲಸ್ ಇದ್ದರೆ ನೀವು ಲಿಸ್ಟಲ್ಲಿರೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನು ಅದೇ ರೀತಿ 2B ಅವ್ರದ್ದು 148 ಪ್ಲಸ್ ಅಂದರೆ 148 ಪ್ಲಸ್ ಮಾಡಿದರೆ ನೀವು ಕೂಡ ಕ್ಯಾಟಗರಿ ಮೇಲೆ ಲಿಸ್ಟಲ್ಲಿರೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನು ಅದೇ ರೀತಿ ಪ್ರವರ್ಗ 1 ಅವರು 144 ಪ್ಲಸ್ ಮಾಡಿದರೆ ನೀವು ಲಿಸ್ಟಲ್ಲಿರೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನು ಅದೇ ರೀತಿ ನೋಡೋದಾದ್ರೆ ಫ್ರೆಂಡ್ಸ್, SC ಅವ್ರದ್ದು 142 ಪ್ಲಸ್ ಅಂದರೆ 142 ಪ್ಲಸ್ ಯಾರಿಗೆಲ್ಲ ಬಂದಿದೆ, ನೀವು ಆಲ್ಮೋಸ್ಟ್ ಪಟ್ಟಿಯಲ್ಲಿರೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನು ಅದೇ ರೀತಿ ST ಅವ್ರು ನೋಡೋದಾದ್ರೆ 143 ಪ್ಲಸ್ ನಿಲ್ಲುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಕಟ್ ಆಫ್ ಆಗಿರುತ್ತೆ. ಇದು ಅಧಿಕೃತ ಅಲ್ಲ, ಇದು ಒಂದು ಅಭ್ಯರ್ಥಿಗಳ ಅಂಕದ ಆಧಾರದ ಮೇಲೆ ನಾನು ನಿಮಗೆ ಹೇಳುವಂಥದ್ದು. ಇದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ದಯವಿಟ್ಟು ಈ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ.